ಹಾಗೆ ನಮ್ಮ ಕೋಲಾರ ಜಿಲ್ಲಾ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಹೌದು SBM ಮುನ್ರಾಜ್. KSM ಕಪ್ ಸೀಸನ್ 1 ಈಗಾಗಲೇ ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ KS ಮಂಜುನಾಥ್ ಗೌಡ್ರವರು ಸಹ ಈಗಾಗಲೇ ಈ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. Third right, it's a 2 or die. ಮಾಡು ಇಲ್ಲವೇ ಮಾಡಿ ಡಿಸೈಡ್ ರೈಡ್ ನಲ್ಲಿ ಲೋಕೇಶ್ ಲೆಫ್ಟ್ ರೈಡರ್ ಡಿಫೆನ್ಸ್ ಭಾಗದಲ್ಲಿ ಕನ್ಫ್ಯೂಸ್ ಆದ್ರು. ರೈಟ್ ಕಾರ್ನರ್ ಭಾಗದಲ್ಲಿ ಒಂದು ಆತುರದ ನಿರ್ಧಾರ. KSM ಕಪ್ ಸೀಸನ್ 1 ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ KS ಮಂಜುನಾಥ್ ಗೌಡ್ರವರ ಅಧಿಕಾರಾವಧಿಯಲ್ಲಿ ಈ ಒಂದು ಹೋಂಡಾ ಕ್ರೀಡಾಂಗಣ ಸಾಕಷ್ಟು ಅಭಿವೃದ್ಧಿಗಳನ್ನ ಪಡೆದುಕೊಳ್ಳುವುದರ ಮೂಲಕ ಕ್ರೀಡಾಪಟುಗಳಿಗೆ ಸೂಕ್ತವಾದಂತಹ ಒಂದು ಕ್ರೀಡಾಂಗಣವನ್ನು ಸಹ ಸಜ್ಜು ಮಾಡಿಕೊಂಡಿದ್ದಾರೆ. ಎಲ್ಲ ನಮ್ಮ ಕ್ರೀಡಾಪಟುಗಳೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ KS ಮಂಜುನಾಥ್ ಗೌಡ್ರವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಕ್ರೀಡಾಂಗಣವನ್ನ ಒಂದು ಇಂಡೋರ್ ಸ್ಟೇಡಿಯಂ ಆಗಿ ಈ ಮಾಲೂರಿನಲ್ಲಿ ನಿರ್ಮಾಣ ಮಾಡುವುದಾಗಿ ಈಗಾಗಲೇ ಭರವಸೆಯನ್ನು ಸಹ ನೀಡಿದ್ದಾರೆ. ಎಸ್ ದೀಪಕ್ ನಾಯ್ಡು ಪ್ರೋ ಕಬಡ್ಡಿ ರೀತಿಯಲ್ಲೇ ಭಾರತ ದೇಶದಲ್ಲಿ ನಡೆಯುವಂತಹ ಯುವ ಕಬಡ್ಡಿ ಸೀರೀಸ್, ಆ ಒಂದು ಯುವ ಕಬಡ್ಡಿ ಸೀರೀಸ್ ನಲ್ಲಿ ದೀಪಕ್ ನಾಯ್ಡು ಪ್ರತಿನಿಧಿಸಿರೋದು ಸಹ ವಿಶೇಷ. ದೊಡ್ಡಿ ಪಂಚಾಯಿತಿಯ ಲೋಕೇಶ್ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಚುರುಕಿನ ಪಾದಗಳ ಚೆನ್ನೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಪಾದರಸಂತೆ ಲೀಲಾ ಜಾಲವಾದಂತಹ ಒಂದು ಫುಟ್ವರ್ಕ್ ನಲ್ಲಿ ಕಾಣಬಹುದು. 2015ರಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತಹ ರಾಷ್ಟ್ರೀಯ ಕಬಡ್ಡಿ ಚಾಂಪಿಯನ್ಶಿಪ್ ನಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ ಲೋಕೇಶ್ ಎಂಟಿ ರೈಡ್ ನೊಂದಿಗೆ ವಾಪಸ್ ಆದ್ರು. ದೀಪಕ್ ನಾಯ್ಡು ಬಿಗಿಯಾದಂತಹ ಆಂಕಲ್ ಹೋಲ್ಡ್ ದೊಡ್ಡಿ ಪಂಚಾಯತಿ ತಂಡದ ಆಟಗಾರರಿಂದ. ದೀಪಕ್ ನಾಯ್ಡು ಒಬ್ಬ ಪ್ರಮುಖ ಆಟಗಾರರನ್ನು ಅಂಕದಿಂದ ಹೊರಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡು ಸಮಬಲ ಹೋರಾಟದಲ್ಲಿ ಪಂದ್ಯ. ಎಂತ ಒಂದು ರೋಚಕ ಪಂದ್ಯ. ಬ್ರೈಡ್ ನಲ್ಲಿ ದೊಡ್ಡಿ ಪಂಚಾಯತ್ ಒಂದು ಟ್ಯಾಕಲ್ ಇಲ್ಲಿ. ಮೂರು ಏನ್ ಮಾತಾಡೋಣ. ಕ್ಯಾಚ್ ಅವಾಗಿಂದ ಬ್ಯಾಲೆನ್ಸ್ ಇದೆ ನಿಮ್ದು. ಬ್ಯಾಲೆನ್ಸ್ ಕೊಟ್ರೆ ಅನೌನ್ಸ್ ಮಾಡ್ತೀವಿ. 10,000 ಬ್ಯಾಲೆನ್ಸ್ ಇದೆ. ಫೋನ್ ಪೇ ಆದ್ರೆ ಮಹಾದೇವ ಹರ ಮಹಾದೇವ್. 3-2 ರೈಡ್ ನಲ್ಲಿ ದೀಪಕ್ ನಾಯ್ಡು. ರೈಟ್ ರೈಡರ್ 6 ಆಟಗಾರ ನಡುವೆ ಚುರುಕಿನ ಒಂದು ಪಾದಗಳ ಚಲನೆ. ಫುಟ್ವರ್ಕ್ ಮಿಸ್ ಆಯಿತು. ಈ ಒಂದು ಮಿಸ್ಟೇಕ್ ಬೇಡವಾಗಿತ್ತು. 3-3 ಸಮಬಲ ಹೋರಾಟದಲ್ಲಿ ಪಂದ್ಯ. KSM ಕಪ್ ಸೀಸನ್ 1ರ ಚಾಂಪಿಯನ್ಸ್ ಯಾರಾಗ್ತಾರೆ? 50,000 ನಗದು ಹಾಗೂ 2 ಟಗರು. ಮಾಲೂರಿನ ಪ್ರೇಕ್ಷಕರೇ, ಈ ಸಲ ಕಪ್ ಯಾರ್ದು? ಇನ್ನು ಪಂದ್ಯ ಬಾಕಿ ಇದೆ. ಈ ಮ್ಯಾಚ್ ಬಿಟ್ಟು ಇನ್ನು 4 ಮ್ಯಾಚ್ ಬ್ಯಾಲೆನ್ಸ್ ಇರುತ್ತೆ. ಮುಂದಿನ ಪಂದ್ಯ ದಿನಹಳ್ಳಿ ಪಂಚಾಯತಿ ವರ್ಸಸ್ ಬಾಲ್ಗೇನಹಳ್ಳಿ ಪಂಚಾಯತಿ. 2 ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ.
ಮತ್ತೆ ರೈಡ್ನಲ್ಲಿ ಲೋಕೇಶ್, ಅನುಭವಿ ಆಟಗಾರ ಆಗಿರುವಂತಹ ವಸಂತ್ ಕುಮಾರ್ ಅವರು, SBM ಮುನ್ರಾಜ್ ರವರು, ಲೋಕೇಶ್ ಅವರು, ಇನ್ನು ಅನೇಕ ಆಟಗಾರರು ದೊಡ್ಡ ಪಂಚಾಯತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಹುಲ್ದೇನಹಳ್ಳಿ ತಂಡವು ಸಹ ಯುವ ಪ್ರತಿಭೆಗಳೊಂದಿಗೆ ದೀಪಕ್ ನಾಯ್ಡು ಅವರ ಅನುಭವದೊಂದಿಗೆ ಆ ತಂಡ ಇಲ್ಲಿ ಕಾಣಿಸಿಕೊಳ್ತಾ ಇದೆ. ಒಂದು ಸಂದರ್ಭದಲ್ಲಿ ಒಂದು ಅಲ್ಪ ವಿರಾಮ ಕೂಡ ತೆಗೆದುಕೊಳ್ತಾ ಇರುವಂತದ್ದು, ಜೊತೆಗೆ ಹಾಫ್ ಟೈಮ್ಸ್ ಕೂಡ ಅರ್ಧ ವಿರಾಮ ಮುಕ್ತಾಯ ಆಗಿದೆ. ಸ್ಕೋರ್ 3-3 ಸಮಬಲ ಹೋರಾಟ. ನೋಡಲಿ ಸ್ಕೋರರ್ ಹಿಂದೆಗಡೆ ನಿಂತಿರೋರು, ಅಣ್ಣ ನೀವಾದ್ರೂ ಒಂದ್ ಸ್ವಲ್ಪ ಸ್ಕೋರ್ ಹೇಳ್ರೋಣ. ಅವಾಗ ನೀವು ನಿಂತಿರೋದಕ್ಕೆ ನಾವು ಅಲ್ಲಿ ಬರೋಕ್ ಆಗ್ತಾ ಇಲ್ಲ, ಯಾಕಂದ್ರೆ ನೆಟ್ವರ್ಕ್ ವೀಕ್ ಆಗ್ತಾ ಇದೆ. ದಯವಿಟ್ಟು ಅಲ್ಲಿ ನಿಂತ್ಕೊಂಡಿರೋರು ಸ್ವಲ್ಪ ಎಲ್ಲ ಸ್ಥಳಾವಕಾಶ ಮಾಡಿಕೊಡಿ, ಇಲ್ಲಾಂದ್ರೆ ಸ್ಕೋರ್ ಆದ್ರೂ ಹೇಳಿ. ಅವ್ರನ್ನ ನಾವು ಕೇಳ್ತೀವಿ, ಅವರ ಕಾಣಿಸೋದೇ ಇಲ್ಲ, ನೀವು ನಿಂತ್ಕೊಂಡಿದ್ದೀರಾ. ದಯವಿಟ್ಟು ಇದು 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಆಗಿರುತ್ತೆ. ಗೆಲ್ಲುವ ತಂಡ ಪ್ರಶಸ್ತಿಯ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಅಪ್ಪಟ ಗ್ರಾಮೀಣ ಸೊಗಡಿನ ಕ್ರೀಡೆ. ಮ್ಯಾಟ್ ಅಂಕಣದಲ್ಲಿ ಬೆಳಗ್ಗೆಯಿಂದ ಮ್ಯಾಚ್ ಅನ್ನ ನಡೆಸ್ತಾ ಇದ್ವಿ. ಮಳೆ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಮ್ಯಾಟ್ ಜಾರುತ್ತೆ ಅನ್ನುವಂತ ಉದ್ದೇಶದಿಂದ ಕ್ರೀಡಾಪಟುಗಳ ಒಂದು ಜವಾಬ್ದಾರಿಯನ್ನ ನಮ್ಮ ಆಯೋಜಕರಿಗೆ ಇರೋದ್ರಿಂದ ಅಷ್ಟೇ ವೇಗವಾಗಿ ಮಣ್ಣಿನ ಒಂದು ಕ್ರೀಡಾಂಗಣವನ್ನ ಸಜ್ಜು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸನ್ಮಾನ್ಯ ಶ್ರೀಯುತ KS ಮಂಜುನಾಥ್ ಗೌಡ್ರವರು ಒಂದು ಇಂಡೋರ್ ಕಬಡ್ಡಿ ಸ್ಟೇಡಿಯಂ, ಹಾಗೆ ವಾಲಿಬಾಲ್ ಇರ್ಬೋದು, ಖೋಖೋ ಇರ್ಬೋದು, ವಿವಿಧ ಕ್ರೀಡೆಗಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಅನ್ನು ಅವರು ನಿರ್ಮಾಣ ಮಾಡಿಕೊಡ್ತಾರೆ. ಎಲ್ಲ ನಮ್ಮ ಮಾಲೂರಿನ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆ ಎಲ್ಲ ಅವಕಾಶವನ್ನ ನಮ್ಮ ಮಾಲೂರಿನ ಜನತೆ ನೀಡಿದ್ರೆ ಅವರು ಅತಿ ಶೀಘ್ರದಲ್ಲೇ ಅವರ ಒಂದು ನೇತೃತ್ವದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂಗೂ ಸಹ ಲೋಕಾರ್ಪಣೆ ಆಗುತ್ತೆ. ಅತ್ಯಂತ ಕೂಡ ಎಸ್ 100% ಸತ್ಯ. ಒಂದು ಹೊಸ ಮಾಲೂರಿನ ಸೃಷ್ಟಿ ಮಾಡೋದ ಪ್ರಯತ್ನದಲ್ಲಿ ನಮ್ಮ KS ಮಂಜುನಾಥ್ ಗೌಡರು ನಿರಂತರ ಕಾರ್ಯದಲ್ಲಿ ಕೂಡ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಹೊಸ ಮಾಲೂರನ್ನ ಸೃಷ್ಟಿ ಮಾಡ್ತಾರೆ. ಅದೆಲ್ಲ ತಾವೆಲ್ಲ ಕೂಡ ಕಣ್ ತುಂಬಿಕೊಳ್ತೀರಾ, ಅದು ಹಾಗೆ ಆಗುತ್ತೆ. ಎಲ್ಲ ಆಟಗಾರರು, ಎಲ್ಲ ಪ್ರೇಕ್ಷಕರು ಅವರ ಜೊತೆ ಇದ್ರೆ ಅವರು ಹೊಸ ಮಾಲೂರನ್ನ ಸೃಷ್ಟಿ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ಕೋರ್ 3-3 ಸಮಬಲ ಹೋರಾಟ. ರೈಡ್ನಲ್ಲಿ SBM ಮುನ್ರಾಜು, ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಕ್ವಿಕ್ ಆಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆಗಿದ್ದಾರೆ. ಥರ್ಡ್ ರೈಡ್, ಇಟ್ಸ್ ಎ 2 or die. ಕ್ವಿಕ್ ಆಗಿ ಬ್ಲಾಕ್ ಬಂದು ಕಾಲ್ ಮಾಡಬೇಕಾಗಿದೆ. ವಾಟ್ ಅ ಪವರ್ಫುಲ್ ಡ್ಯಾಶ್. ದೊಡ್ಡ ಪಂಚಾಯತಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 4-3. ಥರ್ಡ್ ರೈಡ್, 2 or die. ಮಾಡು ಇಲ್ಲವೇ ಮಾಡಿ. ಎಸ್, ಸಾಕಷ್ಟು ಪ್ರಯತ್ನ ಇತ್ತು, ಸ್ಟ್ರಗಲ್ ನಡೀತಾ ಇತ್ತು. ಆದ್ರೆ ನಾಲ್ಕು ಸಮಬಲ ಹೋರಾಟದಲ್ಲಿ ಪಂದ್ಯ ಇದೆ. ಈ ಪಂದ್ಯ ಮಾಡು ಇಲ್ಲವೇ ಮಾಡಿ ಪಂದ್ಯ. ಇದು 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಮುಂದಿನ ಪಂದ್ಯಕ್ಕಾಗಿ ದಿನ್ನಹಳ್ಳಿ ಪಂಚಾಯತ್ ವರ್ಸಸ್ ಬಾಳ್ಗೆನಹಳ್ಳಿ ಪಂಚಾಯತಿ, ಈ ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಹಾಗೆ ಹುಡ್ದೇನಹಳ್ಳಿ ತಂಡದ ಆಟಗಾರರು 3 ಅಂಕವನ್ನ ತೆಗೆದುಕೊಂಡು ಬಂದ್ರು ನಮ್ಮ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಂತ ಗೋಪಾಲಪ್ಪನವರ ಕಡೆಯಿಂದ 500 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗಿದೆ. ಇದೀಗ ರೈಡ್ನಲ್ಲಿ ಲೋಕೇಶ್, ಲೆಫ್ಟ್ ರೈಡರ್, ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ
ಸಾಕಷ್ಟು ವೇಗದ ದಾಳಿ ಆದ್ರೆ ಈ ಬಾರಿ ಲೋಕೇಶ್ ಸ್ಟ್ರಗಲ್ ನಡೀತಾ ಇತ್ತು. ಬಿಗಿಯಾದಂತಹ ಆಂಕಲ್ ಹೋಲ್ಡ್, ಒಂದೊಳ್ಳೆ ಸಪೋರ್ಟ್ ಕೂಡ ಸಿಕ್ಕಿದೆ ಇಲ್ಲಿ. ಸರ್ ಸ್ಕೋರ್ ಹೇಳಿ. 5-4 ಒಂದಂಕದ ಮುನ್ನಡೆಯಲ್ಲಿ ಹುಲ್ದೆಲ್ನಲ್ಲಿ ದೀಪಕ್ ನಾಯ್ಡು. ಎರಡು ಬಲಿಷ್ಠ ತಂಡಗಳು. ಲಾಸ್ಟ್ 3 minutes to go. ಅದೀಗ ಮತ್ತೊಮ್ಮೆ ದೀಪಕ್ ದಾಳಿಯಲ್ಲಿ ಬಹಳಷ್ಟು ವೇಗದ ದಾಳಿಗಾರ, ಸಾಕಷ್ಟು ಅನುಭವಿ ಆಟಗಾರ. ತಮ್ಮ ದಾಳಿಯಲ್ಲಿ 5 ಡಿಫೆನ್ಸ್ ಮತ್ತೆ ಬೋನಸ್ ಲೈನ್ ಕೂಡ ಹಾಫ್ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ನೇರವಾಗಿ ಅಟ್ಯಾಕ್ ಮಾಡ್ತಾ ಇದೆ. ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿದೆ. ಸ್ಕೋರ್ ಹೇಳಿ. ಸ್ಕೋರ್ ಕೊನೆಯ 5-5 ಸಮಬಲ ಹೋರಾಟ. ಮಾಲೂರಿನ ಪ್ರೇಕ್ಷಕರೇ ಬನ್ನಿ ಜೋರ ಚಪ್ಪಾಳೆ. 5-5 ಮುನಿರಾಜು ESPN ಒಂದೊಳ್ಳೆ ಅಡ್ವಾನ್ಸ್ ಟ್ಯಾಕಲ್. 6-5 6-5 ಒಂದಂಕದ ಮುನ್ನಡೆಯಲ್ಲಿ ದೊಡ್ಡ ಪಂಚಾಯಿತಿ. 6-5 ಹುಲ್ದೆನಳ್ಳಿಯ ದೀಪಕ್ ನಾಯ್ಡು ಒಂದಂಕವನ್ನು ಪಡ್ಕೊಂಡು ವಾಪಸ್ ಆಗ್ಬೋದಾಗಿತ್ತು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ. ಉಸಿರುವಳಿ ಯಾವ ರೀತಿ ಕ್ಷಣ ಕ್ಷಣಕ್ಕೂ ತನ್ನ ಬಣ್ಣವನ್ನು ಬದಲಿಸ್ತೋ ಅದೇ ರೀತಿ ಕಬಡ್ಡಿಯು ಕೂಡ ಕ್ಷಣ ಕ್ಷಣಕ್ಕೂ ತನ್ನ ಫಲಿತಾಂಶವನ್ನು ಬದಲಿಸ್ಕೊಳ್ತಾ ಇರುತ್ತೆ. 6-5 ಥರ್ಡ್ ರೈಡ್ ಡೂ ಆರ್ ಡೈ ಒಂದಂಕದ ಮುನ್ನಡೆಯಲ್ಲಿ ದೊಡ್ಡ ಪಂಚಾಯಿತಿ. ಥರ್ಡ್ ರೈಡ್ ನ ಒತ್ತಡ ಈ ಬಾರಿ ಲೋಕೇಶ್ ತಮ್ಮ ದಾಳಿಯಲ್ಲಿ 5 ಡಿಫೆನ್ಸ್ ಮತ್ತೆ ಬೋನಸ್ ಕೂಡ ಹಾಫ್ ಆಗಿರುತ್ತೆ. ಟಚ್ ಪಾಯಿಂಟ್ ಮಾತ್ರ ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ಕೊನೆಯ 1 ನಿಮಿಷದ ಆಟ ಮಾತ್ರ ಹಿಡಿತಾ ಥರ್ಡ್ ರೈಡ್ ನಲ್ಲಿ ಲೋಕೇಶ್ ಅವರನ್ನ 6-6 ಸಮಬಲ ಹೋರಾಟ. ದೀಪಕ್ ನಾಯ್ಡು 6-6 ಪಂದ್ಯ. ವಾಟ್ ಅ ಮ್ಯಾಚ್. ಹೊಂದಾಣಿಕೆ ಟ್ಯಾಕಲಲ್ಲಿ ದೊಡ್ಡ ಪಂಚಾಯಿತಿ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಚಿನ್ನಸ್ವಾಮೇಗೌಡರವರು ಆಗಮಿಸಿದರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. 7-6 1 ಅಂಕದ ಮುನ್ನಡೆಯಲ್ಲಿ ದೊಡ್ಡ ಪಂಚಾಯಿತಿ. ಮುಂದಿನ ಪಂದ್ಯಕ್ಕಾಗಿ ದಿನ್ನಳ್ಳಿ ವರ್ಸಸ್ ಬಾಲ್ಗೇನಹಳ್ಳಿ ವಿರುದ್ಧ ದಿನ್ನಳ್ಳಿ ಪಂಚಾಯಿತಿ. ನೆಕ್ಸ್ಟ್ ಮ್ಯಾಚ್ಗೆ ಆದಷ್ಟು ಬೇಗ ಸಿದ್ಧರಾಗಿ. 7-6 1 ಅಂಕದ ಮುನ್ನಡೆಯಲ್ಲಿ ದೊಡ್ಡ ಪಂಚಾಯಿತಿ. ಪ್ರೇಕ್ಷಕರು ಏನಾಗ್ಬೋದು ಈ ಮ್ಯಾಚ್? ಯಾರು ವಿನ್ ಆಗ್ಬೋದು?
ಹಾಗೆ ಈ ಒಂದು ಕಬಡ್ಡಿ ಪಂದ್ಯ ಈಗ ತಾನೇ ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದಂತ ಚಿನ್ನಸಾಮಣ್ಣವರು ಆಗಮಿಸಿದ್ರೆ, ಹಾಗೆ ನಮ್ಮ ಯುವ ಮುಖಂಡರಾದಂತ ಕಿರಣ್ ರಾವ್ ಅವರು ಕೂಡ ಆಗಮಿಸಿದ್ರೆ, ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತವನ್ನು ಕೂಡ ಬಯಸ್ತಾ ಇದೀವಿ. 7-6 ಒಂದಂಕದ ಮುನ್ನಡೆಯಲ್ಲಿ ದೊಡ್ಡ ಪಂಚಾಯತಿ. ಹುಲ್ದೇನಹಳ್ಳಿ ಕಾದ್ ನೋಡ್ಬೇಕಾಗಿದೆ. ಒಂದೇ ಒಂದು ಸಣ್ಣ ಮಿಸ್ಟೇಕ್ ಇಲ್ಲಿ ಕೊನೆಯ ಕ್ಷಣದಲ್ಲಿ ಪಂದ್ಯ. ಎಸ್, ಮ್ಯಾಚ್ ದೊಡ್ಡ ಪಂಚಾಯತಿ ವಿಜಯಶಾಲಿಯಾಗಿ ಉಪಾಂತ್ಯ ಹಂತಕ್ಕೆ ಸೆಮಿಫೈನಲ್ ಹಂತಕ್ಕೆ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಬ್ಯಾಡ್ ಲಕ್